ಇನ್ನು ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇದೆಯಾ ಅನ್ನೋದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು. ಇಲ್ಲ ಅಂತ ICMR ಹೇಳ್ತಾ ಇದೆ. ICMR ಮತ್ತು NCDC ಅಧ್ಯಯನ ಮಾಡಿ ಸಂಶೋಧನೆಯಲ್ಲಿ ಇದು ದೃಢಪಟ್ಟಿದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಠಾತ್ ಸಾವುಗಳ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಈ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಕೋವಿಡ್ ವ್ಯಾಕ್ಸಿನಿಗೂ ಈಗ ಸಂಭವಿಸ್ತಾ ಇರುವಂತಹ ಹೃದಯಾಘಾತಗಳಿಗೂ ಯಾವ ಸಂಬಂಧವೂ ಕೂಡ ಇಲ್ಲ. ಲಸಿಕೆ ಕಾರಣ ಅನ್ನೋದು ಸುಳ್ಳು, ವೈಜ್ಞಾನಿಕ ಆಧಾರಗಳಿಲ್ಲ ಅಂತ ಕೇಂದ್ರ ಆರೋಗ್ಯ ಇಲಾಖೆ ಸ್ಪಷ್ಟನೆಯನ್ನು ಕೊಟ್ಟಿದೆ. ಜನಮಾನಸದಲ್ಲಿ ಜನರ ಮಧ್ಯೆ ಇರುವಂತ ಚರ್ಚೆ ಅದೇ ಆಗಿತ್ತು. ಆಫ್ಟರ್ ಕೋವಿಡ್ ಈ ರೀತಿ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಕೋವಿಡ್ ಲಸಿಕೆ ಇರಬಹುದೇನೋ ಅನ್ನೋ ಸಂಶಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ರು. ಅನೇಕ ಸಂದರ್ಭದಲ್ಲಿ ಮಾತನಾಡೋ ವೇಳೆ ಅದು ಅದೇ ಕಾರಣಕ್ಕೆ ಇರಬಹುದೇನೋ ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಕೇಂದ್ರದ ಆರೋಗ್ಯ ಇಲಾಖೆ ಹೇಳ್ತಾ ಇದೆ, ಇಲ್ಲ ಸಂಶೋಧನೆಯಿಂದ ದೃಢಪಟ್ಟಿದೆ. ದೇಶದಲ್ಲಿ ಕೋವಿಡ್ಗೆ ಲಸಿಕೆಯನ್ನು ಕೊಡಲಾಯಿತು. ಆ ಲಸಿಕೆಗೂ ಈಗ ಹೆಚ್ಚಾಗ್ತಾ ಇರುವಂಥ ಹೃದಯಾಘಾತಕ್ಕೂ ಯಾವ ಸಂಬಂಧವೂ ಇಲ್ಲ. ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ದೇಶದಲ್ಲಿ ಅತ್ಯಂತ ಹೆಚ್ಚು ಬಳಸಲ್ಪಟ್ಟಿರುವಂಥ ಲಸಿಕೆ. ಈ ಎರಡೂ ಲಸಿಕೆಯಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು ಬಂದಿಲ್ಲ ಅಂತ ICMR ಹೇಳ್ತಾ ಇದೆ. ಜನರಲ್ಲಿ ಇದ್ದಂಥ ಆತಂಕ ಅದೇ ವ್ಯಾಕ್ಸಿನ್ನ ಕಾರಣಕ್ಕಾಗಿ ಇರಬಹುದೇನೋ ಅಂತ. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಅದೇ ಅನುಮಾನವನ್ನು ವ್ಯಕ್ತಪಡಿಸಿದರು. ತಮ್ಮ ಟ್ವಿಟ್ಟರ್ನಲ್ಲಿ ಈ ಬಗ್ಗೆ ಅವರು ಅನುಮಾನ ವ್ಯಕ್ತಪಡಿಸಿ ಒಂದು ಟ್ವೀಟನ್ನು ಮಾಡಿದರು. ಈಗ ಕೇಂದ್ರ ಆರೋಗ್ಯ ಇಲಾಖೆ ಹೇಳ್ತಿದೆ, ಇಲ್ಲ ಲಸಿಕೆಗಳಿಗೂ ಈ ಸಾವುಗಳಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಆರೋಗ್ಯ ಇಲಾಖೆ ಹೇಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.